ಬದುಕು ಮಾಯೆಯ ಮಾಟ, ಮಾತು ನೊರೆತೆರೆಯಾಟ, ಜೀವಮಾನದ ತುಂಬ ಗುಂಗನೀರು. ಬದುಕು ಮಾಯೆಯ ಮಾಟ, ಮಾತು ನೊರೆತೆರೆಯಾಟ, ಜೀವಮಾನದ ತುಂಬ ಗುಂಗನೀರು. ಕರುಣೋದಯದ ಕೂಡ ಅರುಣೋದಯವು ಇರಲು ತುಂಬುತ್ತಲಿದೆ ಹೊಚ್ಚವು ನೀರು. ಬದುಕು ಮಾಯೆಯ ಮಾಟ, ಮಾತು ನೊರೆತೆರೆಯಾಟ, ಜೀವಮಾನದ ತುಂಬ ಗುಂಗನೀರು. ನಿಜದಲ್ಲೇ ಒಲವಿರಲಿ, ಚೆಲುವಿನಲ್ಲೇ ನಲಿವಿರಲಿ, ಒಳಿತಿನಲ್ಲೇ ಬಲವಿರಲಿ ಜೀವ ಗೆಳೆಯ. ನಿಜದಲ್ಲೇ ಒಲವಿರಲಿ, ಚೆಲುವಿನಲ್ಲೇ ನಲಿವಿರಲಿ, ಒಳಿತಿನಲ್ಲೇ ಬಲವಿರಲಿ ಜೀವ ಗೆಳೆಯ. ದೇವ ಜೀವನ ಕೇಂದ್ರ ಒಬ್ಬೊಬ್ಬನು ಇಂದ್ರ, ದೇವ ಜೀವನ ಕೇಂದ್ರ ಒಬ್ಬೊಬ್ಬನು ಇಂದ್ರ. ಏನಿದ್ದರೂ ಎಲ್ಲ ತಿಳಿಯ. ಬದುಕು ಮಾಯೆಯ ಮಾಟ, ಮಾತು ನೊರೆತೆರೆಯಾಟ, ಜೀವಮಾನದ ತುಂಬ ಗುಂಗನೀರು. ಆತನಾಕೆಯೇ ನಮ್ಮ ಜೀವನೌಕೆಯ ತಮ್ಮ, ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ. ಆತನಾಕೆಯೇ ನಮ್ಮ ಜೀವನೌಕೆಯ ತಮ್ಮ, ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ. ಈ ನಾನು ಆ ನೀನು ಒಂದೇ ತಾನಿನ ತಾನು, ಈ ನಾನು ಆ ನೀನು ಒಂದೇ ತಾನಿನ ತಾನು. ತಾಳಲಯ ರಾಗಗಳು ಸಹಜ ಬರಲಿ. ಈ ನಾನು ಆ ನೀನು ಒಂದೇ ತಾನಿನ ತಾನು, ಈ ನಾನು ಆ ನೀನು ಒಂದೇ ತಾನಿನ ತಾನು. ತಾಳಲಯ ರಾಗಗಳು ಸಹಜ ಬರಲಿ. ಬದುಕು ಮಾಯೆಯ ಮಾಟ, ಮಾತು ನೊರೆತೆರೆಯಾಟ, ಜೀವಮಾನದ ತುಂಬ ಗುಂಗನೀರು. ಕರುಣೋದಯದ ಕೂಡ ಅರುಣೋದಯವು ಇರಲು ತುಂಬುತ್ತಲಿದೆ ಹೊಚ್ಚವು ನೀರು. ಬದುಕು ಮಾಯೆಯ ಮಾಟ, ಮಾತು ನೊರೆತೆರೆಯಾಟ, ಜೀವಮಾನದ ತುಂಬ ಗುಂಗನೀರು. ಬದುಕು ಮಾಯೆಯ ಮಾಟ ಈ ಹಾಡು ಸಾಕಷ್ಟು ಜನಪ್ರಿಯ. ನನಗೆ ಇದರದ್ದು ಅರ್ಥ ಹೇಳಿ ಒಂದು ವಿಡಿಯೋ ಮಾಡ್ತೀಯಾ ಅಂತ ಕೇಳಿದ್ರು. ಹಾಗಾಗಿ ಒಂದು ಸಣ್ಣ ಪ್ರಯತ್ನ. ಇದರ ಅರ್ಥೈಸುವಿಕೆ ನನ್ನದೇ ಆಗಿರುತ್ತೆ. ನಾನು ಕವನ ಓದಿ ಹೇಗೆ ಅರ್ಥ ಮಾಡ್ಕೊಂಡಿದ್ದೀನೋ ಹಾಗೆ. ಮೂಲಾರ್ಥ ಬೇರೆ ಇದ್ದರೆ, ತಿಳಿದವ್ರಿಗೆ ಗೊತ್ತಿದ್ದರೆ ದಯವಿಟ್ಟು ನನ್ನನ್ನು ತಿದ್ದಿ. ಇದರ ಸಾಹಿತ್ಯದ ರಚನೆ ಮಾಡಿರೋದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ, ಕನ್ನಡದ ಹೆಮ್ಮೆ. ನನ್ನ ಮನಸ್ಸಿನಲ್ಲಿ ಮಾಯೆ ಅಥವಾ ಶಂಕರರ ಮಾಯಾವಾದ, ಯಾವೂರಾಕಿ ಮಾಯಕಾರತಿ ಇರ್ಬೋದು, ಅಥವಾ ಅವ್ರಿಗೆ ಜ್ಞಾನಪೀಠ ತಂದುಕೊಟ್ಟಂತಹ ನಾಗುದಂತಿನಲ್ಲಿ ಬರುವಂಥ ಮಾಯೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಇರ್ಬೋದು. ಬೇಂದ್ರೆಯವ್ರಿಗೆ ಮಾಯೆ ಅನ್ನೋದ್ರ ಬಗ್ಗೆ ತುಂಬ ಫ್ಯಾಸಿನೇಷನ್ ಇತ್ತು ಅಂತ ಅನಿಸುತ್ತೆ ನನಗೆ. ಬದುಕು ಮಾಯೆಯ ಮಾಟ ಅನ್ನೋ ಕವನದಲ್ಲಿ ಇದು ಅರ್ಥ ಆಗುತ್ತೆ. ಮಾಟ ಅಂತಂದರೆ ಮಾಡಿರೋದು ಅಂತ ಅಷ್ಟೆ, ಕ್ರಿಯೇಷನ್.
ಬದುಕು, ಪ್ರಪಂಚ, ಸೃಷ್ಟಿ ಮಾಯೆಯ ಮಾಟ, ಮಾಯೆಯಿಂದ ಕ್ರಿಯೇಟ್ ಆಗಿರೋದು ಅಂತ. ಮಾಯೆ ಅಂತ ಯಾಕಂತ ಹೇಳ್ತಾರೆ ಅಂತಂದರೆ, ಮೂಲಶಕ್ತಿ ಯೂನಿವರ್ಸ್ನಲ್ಲಿ ಹೇಗಿರುತ್ತೆ ಅದು E=mc² ಅನ್ನೋ ಸೂತ್ರದ ಪರಿಣಾಮವಾಗಿ ಮ್ಯಾಟರಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಅದರದ್ದು ಕಾಲ ಮುಗಿದ ತಕ್ಷಣ ಮತ್ತೆ ಎಲ್ಲೋ ಕಾಲಗರ್ಭದಲ್ಲಿ ಅಡಗೋಗುತ್ತೆ. ಮತ್ತು ಇದ್ದಿದ್ದು ಮಾಯನ ಆಗಿದ್ರೆ ಇಷ್ಟು ವರ್ಷ, ಇಷ್ಟು ಬಿಲಿಯನ್ಸ್ ಆಫ್ ಇಯರ್ಸ್ ಭೂಮಿ ಇರ್ಬೋದು, ಅಥವಾ 80-100 ವರ್ಷಗಳ ಕಾಲದ್ದು ಮನುಷ್ಯನ ಜೀವನ ಇರ್ಬೋದು. ಇದ್ದಿದ್ದು ಮಾಯನ, ಇದ್ದಿದ್ದು ಸತ್ಯ ಅಲ್ವಾ? ಇವಾಗ ಇಲ್ವಲ್ಲ ಅವರು. ಹಾಗೆ ಮಾಯನ ಅರ್ಥೈಸುವಿಕೆ. ಬದುಕು ಮಾಯೆಯ ಮಾಟ, ಮಾಯೆಯಿಂದ ಬಂದಿದ್ದೀವಿ. ಮಾತು ನೊರೆ ತೆರೆಯಾಟ. ನೊರೆ ಒಂಥರ ವಿಶಿಷ್ಟವಾದಂಥ ವಸ್ತು. ನೀರಿದೆಯಾ ಅದರಲ್ಲಿ? ನೀರಿನ ಅಂಶ ಇದೆ. ಗಾಳಿ ಇದೆಯಾ? ಗಾಳಿ ಅಂಶನೂ ಇದೆ. ನೊರೆ ಮತ್ತು ಗಾಳಿನೋ ಅಥವಾ ನೀರೋ ಗೊತ್ತಿಲ್ಲ. ಕೆಲವೊಮ್ಮೆ ನಮ್ಮ ಮಾತು, ನಮ್ಮ ಧ್ವನಿ, ನಮ್ಮ ಯೋಚನೆ, ಇದರಲ್ಲಿ ಎಷ್ಟೋ ಧೋರಣೆಗಳಿರುತ್ತವೆ. ನೋಷನ್ಸ್ ಅಂತ ಹೇಳ್ತೀವಿ. ನೋಷನ್ಸ್ ಸತ್ಯನ ಅಥವಾ ಕೇವಲ ಗಾಳಿನ? ಹಾಗೆ ನೋಷನ್ಸ್ನಲ್ಲಿ, ಧೋರಣೆಗಳಲ್ಲಿ ಮನುಷ್ಯನ ಸ್ವಂತಿಕೆ ಇಲ್ವಾ? ಎಲ್ಲ ಇದೆ, ನೊರೆ ಇದ್ದ ಹಾಗೆ, ಎಲ್ಲ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಅಂತ ಹೇಳಿ. ಆದರೆ ಜೀವಮಾನದ ತುಂಬ ಗುಂಭ ಮುನ್ನೀರು ಅಂತ ಒಳಗಿರೋ ಸತ್ವ, ಪ್ರತಿಯೊಂದು ಮನುಷ್ಯನಲ್ಲೂ ಸತ್ವ ಇದ್ದೇ ಇರುತ್ತೆ. ಮಾತಿನಲ್ಲಿ ನೊರೆ ಬರ್ಬೋದು ಅಥವಾ ತೆರೆನೇ ಬರಬಹುದು, ಆದರೆ ಒಳಗಿನ ಸತ್ವ ಪ್ರತಿಯೊಬ್ಬನಲ್ಲೂ ಇದ್ದೇ ಇರುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಕರುಣೋದಯದ ಕೂಡ ಅರುಣೋದಯವೂ ಇರಲು. ಕರುಣ, ಎಂಪತಿ ಅನ್ನೋದೊಂದಿರಬೇಕು. ನಾವಿದ್ದ ಹಾಗೇ ಇನ್ನೊಬ್ಬರು, ನನಗೆ ತುಂಬ ಮುಖ್ಯ, ನನ್ನ ಜೀವನದಲ್ಲಿ ಅತಿ ಮುಖ್ಯವಾದಂಥ ವ್ಯಕ್ತಿ ಯಾರು ಅಂದರೆ ನಾನೇ. ಅದು ಹಾಗೆ ಇನ್ನೊಬ್ಬರ ಜೀವನದಲ್ಲಿ ಅವರಿಗೆ ಅವರೇ ಅತಿ ಮುಖ್ಯವಾದ ವ್ಯಕ್ತಿ ಅನ್ನೋಂಥ ಒಂದು ಅರಿವು, ಅವೇರ್ನೆಸ್ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಒಂದು ಆದರ್ಶದ ಮಾತಾಡ್ತಾರೆ ಬೇಂದ್ರೆ. ನಿಜದಲ್ಲೇ ಒಲವಿರಲಿ, ಚೆಲುವಿನಲ್ಲೇ ನಲಿವಿರಲಿ. ಇಲ್ಲಿ ನಿಜ, ಚೆಲುವು ಅನ್ನೋಂಥ ಮಾತುಗಳು ಆಧ್ಯಾತ್ಮಿಕವಾಗಿ ನೋಡಬೇಕು ಅಂತ. ನಿಜ ಅಂದರೆ ಏನು? ಸತ್ಯ ಅಂದರೆ ಏನು? ಆಗಲೇ ಮಾಯೆ ಮಾಟ ಅಂದರು ಬದುಕು. ಮತ್ತು ಸತ್ಯ ಅಂದರೆ ಏನು? ಯಾವತ್ತೂ ಇರುವಂಥದ್ದು, ಶಾಶ್ವತವಾಗಿರುವಂಥದ್ದು ಸತ್ಯ. ಅದರಲ್ಲಿ ಒಲವಿರಲಿ. ನೀವು ಏನನ್ನಾದರೂ ನಂಬ್ಬೋದು. ಕೆಲವರು ಅದನ್ನು ದೇವರು ಅಂತಾರೆ, ಕೆಲವರು ಅದನ್ನು ಆತ್ಮಸಾಕ್ಷಿ ಅಂತಾರೆ, ಕುವೆಂಪು ಅದನ್ನು ಅಂತರಾತ್ಮ ಅಂತಾರೆ. ನೀವು ಯಾವುದೋ ಒಂದನ್ನು, ಒಂದು ಸುಪ್ರೀಂ ಬೀಯಿಂಗ್, ನನಗಿಂತ ಹೆಚ್ಚು ಅಂತ ಯಾವುದನ್ನು ಅನ್ಕೋದೇವೋ ಅದನ್ನು ನಿಜ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಒಲವಿರಲಿ. ಚೆಲುವಿನಲ್ಲೇ ನಲಿವಿರಲಿ. ಚೆಲುವು ಅನ್ನೋದು ನಮ್ಮ ಸುತ್ತಲಿರೋಂಥ ಪ್ರಕೃತಿ, ನಾವು ಹೇಗೆ ಬೆಳೆಸ್ಕೊಂಡಿದ್ದೀವಿ ನಮ್ಮ ಜೀವನನ, ನಾವು ಹೇಗೆ ಕಟ್ಕೊಂಡಿದ್ದೀವಿ ನಮ್ಮ ಜೀವನನ, ಅದು ಚೆಲುವು. ಒಳಿತಿನಲ್ಲೇ ಬಲವಿರಲಿ ಜೀವ ಕೆಳೆಯ. ಜೀವ ಕೆಳೆಯ ಅಂತಾರೆ. ಕೆಳೆಯ ಅಂತಂದರೆ ಗೆಳೆಯ, ಜೀವದ ಗೆಳೆಯ. ಇದು ಆತ್ಮಸಂಗಾತಿಗೆ ಅಥವಾ ಸೋಲ್ಮೇಟ್ ಅಂತ ಏನು ಹೇಳ್ತೀವಿ ಅದಕ್ಕೆ, ಅಥವಾ ಬಾಳ ಸಂಗಾತಿಗೆ ಹೇಳುವಂಥ ಮಾತು. ದೇವ ಜೀವನ ಕೇಂದ್ರ, ಒಬ್ಬೊಬ್ಬನೂ ಇಂದ್ರ. ದೇವ ಜೀವನ ಕೇಂದ್ರ. ಜೀವ ಅಂತಂದರೆ ನಾವು, ಮಿಯರ್ ಮಾರ್ಟಲ್ಸ್, ಇವತ್ತು ಇರ್ತೀವಿ ನಾಳೆ ಇರೋದಿಲ್ಲ. ದೇವ ಅನ್ನೋದು ಯಾವತ್ತಿಗೂ ಇರೋವಂಥದ್ದು. ಆದರೆ ಜೀವದ ಕೇಂದ್ರ ದೇವ. ಮನುಷ್ಯನಲ್ಲಿ ಇರೋವಂಥ ಒಂದು ಪ್ರಾಣ ಅನ್ನೋದು ಏನಿದೆ, ಇದು ಇಲ್ಲದೇ ಇದ್ದರೆ ಪಾರ್ಥಿವ ಶರೀರದಲ್ಲಿ ಬೆಲೆ ಇಲ್ಲ. ಅದನ್ನು ಬಾಡಿ ಅಂತೀವಿ, ಅವನು ಅಂತಲೂ ಕೂಡ ಹೇಳಲ್ಲ. ಹಾಗಾಗಿ ಎಲ್ಲಿವರೆಗೆ ಪ್ರಾಣ ಇರುತ್ತೆ ಅಲ್ಲಿವರೆಗೆ ದೇವರು ನಮ್ಮಲ್ಲಿದ್ದಾನೆ. ನಮ್ಮ ಕೇಂದ್ರದಲ್ಲಿ, ಸೆಂಟರ್ಡ್ ಪರ್ಸನಾಲಿಟಿನಲ್ಲಿ ಇರೋದು ದೇವರು ಅನ್ನುವ ಅರಿವು ನಮಗಿರಬೇಕು. ನಾವು ನಂಬುವ ದೇವರು ನಮ್ಮಲ್ಲಿದ್ದಾನೆ ಅಂತ. ಹಾಗಾಗಿ ನಮ್ಮಲ್ಲಿ ಬರುವಂಥ ಒಳ್ಳೆಯದು ಕೆಟ್ಟದು ಯಾವುದೇ ಯೋಚನೆಗಳಿಗೂ ನಾವು ಅವನಿಗೆ ಆನ್ಸರಬಲ್ ಅನ್ನೋ ಒಂದು ಭಾವದಲ್ಲಿ, ಏನಿದ್ದರೂ ಎಲ್ಲೆ ತಿಳಿಯ. ಏನಾದರೂ ಮಾಡು. ಎಲ್ಲೆ ಅಂದರೆ ಬೌಂಡ್ರಿ, ಒಂದು ಮಿತಿ. ಏನಿದ್ದರೂ ಎಲ್ಲೆ ತಿಳಿಯ. ನನಗೊಂದು ಬೌಂಡ್ರಿ ಇದೆ, ಹಾಗೆ ನನ್ನ ಮುಂದೆ ಇರೋನಿಗೊಂದು ಬೌಂಡ್ರಿ ಇದೆ. ನಾನು ಅವ್ರನ್ನ ಎಷ್ಟು ಪುಷ್ ಮಾಡ್ಬೋದು ಅವ್ರ ಬೌಂಡ್ರಿನಲ್ಲಿ, ಅಥವಾ ನನ್ನನ್ನು ನಾನು ಎಷ್ಟರ ಮಟ್ಟಿಗೆ ಪುಷ್ ಮಾಡ್ಕೋಬೋದು. ನನ್ನನ್ನು ನಾನು ಎತ್ತರಿಸ್ಕೊಳ್ಳೋದು ಒಂದು ತಳ್ಳುವಿಕೆ ಆದರೆ, ನನ್ನನ್ನು ನಾನು ಕುಗ್ಗಿಸ್ಕೊಳ್ಳೋದು ಒಂದು ಪುಷ್. ಎಷ್ಟರ ಮಟ್ಟಿಗೆ ಯಾರಿಗಾದರೂ ನನ್ನನ್ನು ನಾನು ಕುಗ್ಗಿಸ್ಕೊಳ್ಳಿ, ಅಥವಾ ಎಷ್ಟರ ಮಟ್ಟಿಗೆ ನನ್ನನ್ನು ನಾನು ಎತ್ತರಿಸ್ಕೊಳ್ಳಿ ಯಾರಿಗೋಸ್ಕರನಾದ್ರೂ, ಅದರದ್ದೊಂದು ಎಲ್ಲೆ, ಬೌಂಡ್ರಿ ತಿಳ್ಕೊ ಅಂತ ಬೇಂದ್ರೆ ಅಜ್ಜ ಬುದ್ಧಿ ಮಾತು ಹೇಳ್ತಾರೆ. ಮುಂದೆ ಆತನಾಕೆಯ ನಮ್ಮ, ಜೀವ ನೌಕೆಯ ತಮ್ಮ. ಅವ್ರದ್ದು ಪದಲಾಲಿತ್ಯ ತುಂಬ ಕುತೂಹಲಕಾರಿಯಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆತನಾಕೆ ಅಂದರೆ ಯಾರು? ಆತ, ಆಕೆ. ಆತನಾಕೆ ಅಂತ ಒಂದು ಪದದಲ್ಲಿ ಉಪಯೋಗಿಸ್ತಾರೆ, ಒಂದು ಎಂಟಿಟಿ ಅದು ಅಂತ. ಅಂದರೆ ಅರ್ಧನಾರೀಶ್ವರ,
ಅರ್ಧನಾರೀಶ್ವರ ಒಂಥರ ವಿಶಿಷ್ಟವಾದಂಥ ಕಾನ್ಸೆಪ್ಟ್. ಅಲ್ಲಿ ನಾನು ಗಂಡಸು, ನನಗೆ ಮೇಲೀಗೋ, ನನ್ನ ಹೆಂಗಸು ನಾನು ಹೇಳ್ದಂಗೆ ಕೇಳಬೇಕು ಅಂತಾಗಲಿ, ಅಥವಾ ಹೆಂಗಸೇ ಗ್ರೇಟು ಇವತ್ತಿನ ಕಾಲದಲ್ಲಿ. ಆತನಾಕೆ ಅರ್ಧನಾರೀಶ್ವರ, ಇದು ಅರ್ಧ ಅದು ಎರಡು ಒಂದೇ ವ್ಯಕ್ತಿಯ ಅರ್ಧಗಳು. ಆದರೆ ಬದುಕು ಅಥವಾ ಸೃಷ್ಟಿ ಅಥವಾ ಮನುಷ್ಯ ಎರಡೂ ಈಕ್ವಲ್ ಪ್ರಪೋರ್ಷನ್ಸಲ್ಲಿ ಬೇಕು. ಮೇಲ್ ಎನರ್ಜಿ ಆ್ಯಂಡ್ ಫೀಮೇಲ್ ಎನರ್ಜಿ ಈಕ್ವಲ್ ಆಗೇ ಇರಬೇಕು. ಅರ್ಧನಾರೀಶ್ವರ ಕಾನ್ಸೆಪ್ಟ್ ಇರೋದೇ ಅಲ್ಲಿ. ಯಾರಿಗೂ ಹೆಚ್ಚಲ್ಲ ಕೇಳಲ್ಲ. ಮೇಲ್ ಈಗೋ ಅಂತ ಎಂಥದೂ ಇಲ್ಲ, ಅಥವಾ ಫೀಮೇಲ್ ಫೆಮಿನಿಸಮ್. ನನ್ನ ಪ್ರಕಾರ, ನನ್ನ ಸ್ವಂತ ಅರ್ಥೈಸುವಿಕೆಯಲ್ಲಿ ಎರಡೂ ಒಂದು. ಹ್ಯೂಮನಿಸಮ್, ಆತನಾಕೆ ಅನ್ನೋದು ಹ್ಯೂಮನಿಸಮ್ನ ರೆಪ್ರೆಸೆಂಟ್ ಮಾಡುತ್ತೆ, ಪ್ರತಿಬಿಂಬಿಸುತ್ತೆ ಅಂತ ನನಗನ್ಸುತ್ತೆ. ಆತನಾಕೆ ನಮ್ಮ ಜೀವನೌಕೆಯ ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ ತಮ್ಮ ಅಂತ ಹೇಳ್ತಾರೆ. ಜೀವನೌಕೆ, ಸಂಸಾರ ಅನ್ನೋ ಸಾಗರದಲ್ಲಿ ನಾವು ಒಂದು ದೋಣಿನಲ್ಲಿ, ಜೀವನದ ನೌಕೆ ಅಂದರೆ ದೋಣಿ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ? ಗಾಳಿ ಬೀಸಿದ ಹಾಗೆ ಹೋಗ್ತಾ ಇದ್ದೀವಾ? ಇಲ್ಲ. ಧ್ರುವ ಮರೆಯದಂತೆ, ಧ್ರುವ ಅಂತ ಉಪಯೋಗಿಸ್ತಾರೆ ಪದ. ಧ್ರುವ ಅಂತಂದರೆ ನಮ್ಮ ಆಸ್ಟ್ರೋನಾಮಿನಲ್ಲಿ ಬರುವಂಥ ಧ್ರುವ ನಕ್ಷತ್ರ, ಪೊಲಾರಿಸ್ ಅಂತ ಹೇಳ್ತಾರೆ, ಪೋಲ್ ಸ್ಟಾರ್ ಅಂತ ಹೇಳ್ತಾರೆ, ನಾರ್ತ್ ಸ್ಟಾರ್ ಅಂತ ಹೇಳ್ತಾರೆ. ಭೂಮಿಗೆ ರೆಸ್ಪೆಕ್ಟಿವ್ ಆಗಿ, ಭೂಮಿಗೆ ಅನುಗುಣವಾಗಿ ಅದರ ಪೊಸಿಷನ್, ಆ ಧ್ರುವ ನಕ್ಷತ್ರದ ಪೊಸಿಷನ್ ಯಾವತ್ತಿಗೂ ಬದಲಾಗಲ್ಲ. ಪೊಲಾರಿಸ್ ಅಂತ ಅದಕ್ಕೆ ಹೇಳ್ತಾರೆ. ಎಲ್ಲ ಆಗಿನ ಕಾಲದಲ್ಲಿ ಹೋಗುವಂಥ ಸಮುದ್ರಯಾನ ಮಾಡುವಂಥ ನೌಕೆಗಳು ಧ್ರುವ ನಕ್ಷತ್ರನ ಗುರುತಿನಲ್ಲಿ ಇಟ್ಕೊಂಡು ಆ ನಕ್ಷತ್ರ ಎಲ್ಲಿ ಕಾಣುತ್ತೆ ಅದು ಉತ್ತರ ದಿಕ್ಕು ಅನ್ನೋ ರೀತಿಯಲ್ಲಿ ಹೋಗುವಂಥ ಒಂದು ಪದ್ಧತಿ ಇತ್ತು ಆಗ. ಇವಾಗ ಬಿಡಿ, ಕಾಂಪಸ್ ಅದು ಇದು ಎಲ್ಲ ಬಂದಿದೆ ಸಾಕಷ್ಟಾಗಿ. ಆದರೆ ಕಾಲಾಂತರದಿಂದನೂ ಧ್ರುವ ನಕ್ಷತ್ರ ಅನ್ನೋದು ಅದಕ್ಕೆ ಉಪಯೋಗಿಸ್ಕೊಳ್ಳೋದು ಅಂತ. ಹಾಗೆ ಜೀವನೌಕೆಯ ಧ್ರುವ ಮರೆಯದಂತೆ ನಡೆಸ್ತಿರ್ಲಿ. ನಮ್ಮ ಜೀವನಕ್ಕೊಂದು ಧ್ರುವ ಬೇಕು, ನಮ್ಮ ಜೀವನಕ್ಕೊಂದು ನಾರ್ತ್ ಸ್ಟಾರ್ ಬೇಕು. ಈಗ ನಾರ್ತ್ ಸ್ಟಾರ್ ವಿಷನ್ ಅಂತ ಹೇಳ್ತಾರೆ. ನನ್ನ ಹಿನ್ನೆಲೆ ಸಾಫ್ಟ್ವೇರ್, ಇಲ್ಲಿ ನಮ್ಮ ಸಾಫ್ಟ್ವೇರ್ ಡೆವಲಪ್ಮೆಂಟ್ನಲ್ಲಿ ನಾವು ಯಾವಾಗಲೂ ಹೇಳ್ತೀವಿ, ನಾವು ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದರದ್ದು ಸೊಲ್ಯೂಷನ್ ಹುಡುಕಬೇಕಾಗತ್ತೆ. ಸೊಲ್ಯೂಷನ್ ಹುಡುಕಬೇಕಾದಾಗ ನಾವು ಈ ಟೆಕ್ನಾಲಜಿ ಉಪಯೋಗಿಸ್ಬೇಕಾ, ಅದನ್ನು ಉಪಯೋಗಿಸ್ಬೇಕಾ, ಅಥವಾ ನಾವು ಮಾರ್ಕೆಟಿಂದ ಒಂದು ಪ್ರಾಡಕ್ಟ್ ಕೊಂಡ್ಕೋಬೇಕಾ, ಅಥವಾ ನಾವೇ ಬಿಲ್ಡ್ ಮಾಡಬೇಕಾ, ಹೀಗೆಲ್ಲ ಡಿಸ್ಕಷನ್ ಬಂದಾಗ ನಮ್ಮ ನೇತೃತ್ವದಿಂದ ಒಂದು ಸಂದೇಶ ಬರುತ್ತೆ, ಏನಾದರೂ ಮಾಡಿ ನಾರ್ತ್ ಸ್ಟಾರ್ ವಿಷನ್ ಇರಲಿ ನಿಮಗೆ ಅಂತ. ಅಂದರೆ ಕಡೆಗೆ ನಮಗೇನು ಬೇಕು ಅನ್ನೋಂಥ ಒಂದು ಗೋಲ್ ಏನಿದೆ ಅದನ್ನ ಮರಿಬೇಡಿ. ಲೆಟ್ ದ ಪ್ರೋಸೆಸ್ ನಾಟ್ ಕನ್ಸ್ಯೂಮ್ ದ ಗೋಲ್ ಅಂತ ಹೇಳಿ. ಹಾಗಾಗಿ ನಾರ್ತ್ ಸ್ಟಾರ್ ವಿಷನ್ ಅಂತ ನನ್ನ ಕೇಳುಗರಲ್ಲಿ ಹಲವಾರು ಜನ ಸಾಫ್ಟ್ವೇರ್ ಅಥವಾ ಕಾರ್ಪೊರೇಟರ್ ಇದ್ದರೆ ನಿಮ್ಗೆ ಅದು ನಾನು ಹೇಳೋದಕ್ಕೆ ಮುಂಚೆನೇ ಅರ್ಥವಾಗಿರುತ್ತೆ. ಹಾಗೆ ಆ ನಾರ್ತ್ ಸ್ಟಾರ್ ವಿಷನ್ ಅನ್ನೋದು ಅಥವಾ ಧ್ರುವ ಅನ್ನೋದು ನಮ್ಮ ಜೀವನದಲ್ಲಿ ಏನಿದೆ ಅದನ್ನ ಮರಿಬೇಡಿ. ಯಾಕೆ ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಅಂತ. ಅದರದ್ದು ಜವಾಬ್ದಾರಿನ ಆತನಾಕೆ ಅಂತಂದರೆ ಅರ್ಧನಾರೀಶ್ವರನಿಗೆ ಕೊಡ್ತಾರೆ. ನಾನೊಬ್ಬ ನನ್ನ ಜೀವನ ನಡೆಸ್ತಿಲ್ಲ, ಅರ್ಧನಾರಿಯಾಗಿ ನನ್ನ ಜೀವನದ ಅರ್ಧಾಂಗಿಯಾಗಿ ನನ್ನ ಬಾಳಸಂಗಾತಿ ಕೂಡ ನನ್ನ ಜೊತೆ ಬರ್ತಾ ಇದ್ದಾಳೆ. ಆತನಾಕೆ, ನಾವಿಬ್ಬರು ಸೇರಿ ಆತನಾಕೆ ಆಗ್ತೀವಿ. ನಾನು ಅನ್ನೋದು ನಾನೊಬ್ಬನೇ ನಡೆಸುವಂಥದ್ದು ಜೀವನೌಕೆ, ನಾನೊಬ್ಬನೇ ನಡೆಸುವಂಥ ದೋಣಿ ಅಲ್ಲ ಅಂಥೇಳಿ. ಆತನಾಕೆ ನಮ್ಮ ಜೀವನೌಕೆಯ ತಮ್ಮ ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ. ಅದಕ್ಕೆ ಮುಂದೆ ಹೇಳ್ತಾರೆ, ಯಾತಕ್ಕೆ ಅಂತ ನಾನು ಪುರಾವೆ ಕೊಡ್ತೀನಿ. ಯಾಕೆ ಆತನಾಕೆ ನಾವಿಬ್ಬರು ಒಂದೇ ಅಂತ ಹೇಳ್ತೀನಿ. ಈ ನಾನು ಆ ನೀನು ಒಂದೇ ತಾನಿನ ತಾನು. ನಾನು ನೀನು ಆನು ತಾನು ಅನ್ನೋದು ಅವ್ರದ್ದು 4 ತಂತಿನಲ್ಲಿ ಕೂಡ ಬರುತ್ತೆ. ತಾನು ಅನ್ನೋದು ಬೇಂದ್ರೆಯ ಮಾತಿನಲ್ಲಿ ನಮ್ಮನ್ನೆಲ್ಲ ಸೃಷ್ಟಿಸಿರುವಂಥ ಒಂದು ಪರಮಶಕ್ತಿ, ದೇವರು ಅಂತ ಕರಿಬೋದು, ಅಥವಾ ಅಂತರಾತ್ಮ, ಅಂತರತಮ, ಗುರು, ಆತ್ಮತಮೋಹಾರಿ ಅಂತ ಕುವೆಂಪು ಹೇಳಿದಾಗೆ ನನ್ನ ಒಳಗಿನ ಅಂತರತಮದಲ್ಲಿರುವಂತಹ ಗುರು ಅಂತನಾದರೂ ಆಗ್ಬೋದು. ಅದು ಒಂದೇ ತಾನಿನ ತಾನು. ಆ ತಾನು ಅನ್ನೋದು ಒಂದೇ ಆದರೆ ನಾನು ಒಂದೇ, ನೀನು ಒಂದೇ, ಅದರದ್ದೇ ಬಿಂಬ. ಗಾಡ್ ಕ್ರಿಯೇಟೆಡ್ ಆಲ್ ಆಫ್ ಅಸ್ ಇನ್ ಹಿಸ್ ಓನ್ ಇಮೇಜ್ ಅಂತ ವೆಸ್ಟರ್ನ್ ಫಿಲಾಸಫಿನಲ್ಲಿ ಹೇಳಿದಾಗ ನಾವು ಒಂದೇ ತಾನಿನ ತಾನು. ಅದು ಒಂದು ರೀತಿಯ ಅದ್ವೈತ ಅಂತ ನನಗನ್ಸುತ್ತೆ. ಅವರ ಒಂದು ಪರಿಕಲ್ಪನೆಯಲ್ಲಿ ತಾನು ಅನ್ನೋದು ನನ್ನ ಒಳಗೆ ನಾನು ಯಾವುದನ್ನು ನನಗಿಂತ ಶ್ರೇಷ್ಠ, ನನಗಿಂತ ಉತ್ತಮ ಅಂತ ನಂಬ್ಕೊಂಡು ಬಂದಿದ್ದೀನಿ, ಯಾವುದನ್ನು ನಾನು ಧ್ರುವ ಅಂತ ಅಂದ್ಕೊಂಡಿದ್ದೀನಿ, ಯಾವುದನ್ನು ನಾನು ನಿಜ ಅಂತ ಅಂದ್ಕೊಂಡಿದ್ದೀನಿ,
ಅದನ್ನು ತಾನು ಅಂತ ಹೇಳ್ತಾರೆ. ಆ ತಾನು ನನ್ನಲ್ಲೇನಿದೆ ನಿನ್ನಲ್ಲೂ ಅದೇ ಇದೆ. ಒಂದು ಆಧ್ಯಾತ್ಮದ ನೆಲೆಗಟ್ಟಿನಲ್ಲಿ ನೋಡಿದಾಗ ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರರದು ನುಡಿ ಬರುತ್ತೆ, ನಾನು ಬ್ರಹ್ಮ ಆಗಿದ್ದೇನೆ ಅಂತ. ಅಂದರೆ ಬ್ರಹ್ಮ ಅಂತಂದರೆ ಪೌರಾಣಿಕ ಬ್ರಹ್ಮ, ಪುರಾಣದಲ್ಲಿ ಬರೋವಂಥ ಹಿರಣ್ಯಕಶಿಪು ಹೇಳಿದಾಗೆ ನಾನು ಯಾರು, ಕಶ್ಯಪ ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಆ ಪೌರಾಣಿಕ ಬ್ರಹ್ಮ ನಾನು ಹೇಳ್ತಾ ಇಲ್ಲ. ಈ ಬ್ರಹ್ಮ ಅಂತಂದರೆ ಲಿಟ್ರಲ್ ಮೀನಿಂಗ್ ಏನು ಶಬ್ದದ್ದು ಅಂತ ಅರ್ಥ ಅಂತಂದರೆ, ಈ ಸೃಷ್ಟಿನಲ್ಲಿ ಏನಿದೆ ಒಂದಷ್ಟು ಎನರ್ಜಿ ಇದೆ, ಒಂದಷ್ಟು ಮಾಸ್ ಇದೆ. ಇವಾಗ್ಲೂ ಎನರ್ಜಿ ಮಾಸಾಗಿ ಕನ್ವರ್ಟ್ ಆಗ್ತಾಯಿದೆ, ಮಾಸ್ ಮತ್ತೆ ವಾಪಸ್ ಎನರ್ಜಿಯಾಗಿ ಹೋಗ್ತಾ ಇದೆ. ಅದೆಲ್ಲದರದ್ದು ಒಂದು ಮೊತ್ತ ಸಮೇಷನ್ ಏನಿದೆ. ಪುರುಷ ಸೂಕ್ತದಲ್ಲಿ ಇದನ್ನು ಹೇಳ್ತಾರೆ, ಪುರುಷ ಅಂತ ಪುರುಷ ಸೂಕ್ತದಲ್ಲಿ ಕರೀತಾರೆ. ಯತ್ ಪುರುಷೇನ ಹವಿಷ ದೇವ ಯಜ್ಞಮತನ್ವತ ಅಂತ. ಅದೇ ಪುರುಷನ ಹವಿಸ್ಸಾಗಿ ಉಪಯೋಗಿಸಿ ಒಂದು ಯಜ್ಞ ಉಂಟಾಯಿತು. ಆ ಯಜ್ಞದಿಂದ ಯಜ್ಞೇನ ಯಜ್ಞಂ ಅಯಜಂತ, ಯಜ್ಞಗಳಿಂದ ಹಲವಾರು ಯಜ್ಞಗಳು ಹುಟ್ಕೋತು. ತಸ್ಮಾತ್ ಜಾತ ಅಜಾವಯ, ಅದುವರೆಗೆ ಹುಟ್ಟದೇ ಇರುವಂಥವು ಅದರಿಂದ ಹುಟ್ಕೋತು ಅಂತ ಪುರುಷ ಸೂಕ್ತದಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಮತ್ತೊಂದು ವಿಡಿಯೋನಲ್ಲಿ ಪುರುಷ ಸೂಕ್ತ ಹಾಗೂ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಮಾಡುವ ಆಸೆ ನನಗಿದೆ. ಹಾಗೆ ಆದಾಗ ಆ ತಾನು ಅನ್ನೋದು ಅಥವಾ ಪುರುಷ ಅನ್ನೋದು ಎಲ್ಲದು ಎಲ್ಲಿಂದ ಬಂದಿದೆಯೋ ಅದು ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ನಾನು ಅದೇ ಆ ತಾನಿನ ಭಾಗದಿಂದ ಬಂದಿದ್ದೀನಿ, ನೀನು ಅದೇ ತಾನಿನ ಭಾಗದಿಂದ ಬಂದಿದೆ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಹೌದು ನಾನು ಆ ಬ್ರಹ್ಮದಿಂದ ಬಂದಿದ್ದೇನೆ, ನೀನು ತತ್ವಂ ಅಸಿ, ಅದೇ ನೀನು ಆಗಿದ್ದೀಯೇ. ತತ್ವಮಸಿ ಅನ್ನೋದು ಕೂಡ ಅದೇ ತಾನಿಂದ ಬಂದಿದೆ. ಈ ನಾನು ಆ ನೀನು ಒಂದೇ ತಾನಿನ ತಾನು. ಶಂಕರರ ಎರಡು ಕಾನ್ಸೆಪ್ಟ್ಸ್ ಏನಿದೆ, ಎರಡು ಟ್ಯಾಗ್ ಲೈನ್ಸ್ ಏನಿದೆ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಈ ಎರಡು ಸಾಲುಗಳಲ್ಲಿ ಬೇಂದ್ರೆ ಹೇಳಿದ್ದಾರೆ. ಮುಂದೆ ತಾಳಲಯ ರಾಗಗಳು ಸಹಜ ಬರಲಿ ಅಂತ ಹೇಳ್ತಾರೆ. ಅಂದರೆ ಜೀವನ ನಡೆಸಬೇಕಾದಾಗ ನಮಗೆ ಬೇಕಾಗುವಂಥ ಸ್ಕಿಲ್ಸ್ ಏನಿದೆ ಅದನ್ನು ತಾಳ ರಾಗ ಲಯ ಅಂತ ಹೋಲಿಸ್ತಾರೆ. ಸಹಜ ಬರಲಿ, ಸಹಜ ಅನ್ನೋ ಪದ ಉಪಯೋಗಿಸ್ತಾರೆ. ಸಹಜ ಅಂದರೆ ಒಟ್ಟಿಗೆ ಹುಟ್ಟಿದಂಥವು ಅಂತ. ನ್ಯಾಚುರಲ್ ಅಂತ ನಾವು ತುಂಬ ಸಿಂಪಲ್ಲಾಗಿ ಇಂಗ್ಲೀಷಲ್ಲಿ ತರ್ಜುಮೆ ಮಾಡ್ತೀವಿ. ನ್ಯಾಚುರಲ್ ಅಂತಂದರೆ ನೇಚರ್, ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾಗಿ ಬಂದಂಥದ್ದು ಅಂತ. ಲೂಸ್ ಟ್ರಾನ್ಸ್ಲೇಷನ್ ಅಂತ ನನಗನ್ಸುತ್ತೆ. ಸಹಜ ಅಂದರೆ ಸಹ ಸಾಕಂ ಸಾರ್ಧಂ ಸಮಂ ಅಂತ 4 ಪಾಣಿನಿ ಸೂತ್ರಗಳಲ್ಲಿ ಬಂದ ಪದಗಳ ಅರ್ಥ ಏನು ಅಂದರೆ ಸಹಜ. ಜ ಅಂತ ಬರೋವಂಥ ಪ್ರತ್ಯಯ ಹುಟ್ಟಿದ್ದು ಅಂತ. ಪಂಕಜ, ಶೈಲಜ, ನೀರಜ, ಹೀಗೆ ಸಹಜ ಒಟ್ಟಿಗೆ ಹುಟ್ಟಿದಂಥವಾಗಲಿ. ತಾಳಲಯ ರಾಗಗಳು ಸಹಜವಾಗಿ ಬರಲಿ. ಅವೆಲ್ಲ ಏನೇ ನಮ್ಮ ಜೀವನದಲ್ಲಿದೆ, ರಾಗದ್ವೇಷಗಳು, ಕೋಪ ಬರೋ ತಪ್ಪಲ್ಲ. ಹಾಗೆ 3 ಹೊತ್ತು ಕೋಪ ಬರದೇ ಇರೋದೂ ಸಹಜ ಅಥವಾ ನ್ಯಾಚುರಲ್ ಅಂತ ನನಗನ್ಸಲ್ಲ. ನಮ್ಮ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಏನಿದೆ ಅವೆಲ್ಲ ಒಟ್ಟಿಗೆ ಹುಟ್ಟಿದವು, ಒಂದೇ ಜಾಗದಿಂದ ಹುಟ್ಟಿದವು. ಸಹಜವಾಗಿರಲಿ. ಯಾವುದನ್ನು ನಾವು ಬಲವಂತವಾಗಿ ಅತಿರೇಕವಾಗಿ ಕೋಪ ಮಾಡ್ಕೊಳ್ಳೋದಾಗಲಿ, ಅತಿರೇಕವಾಗಿ ದ್ವೇಷ ಆಗಲಿ, ಅಥವಾ ಒಂದು ಮಿತಿ ಮೀರಿ ಪ್ರೀತಿ ಮೋಹ ಆಗಲಿ ಅಗತ್ಯ ಇಲ್ಲ. ಏನು ಸಹಜವಾಗಿದೆಯೋ ಅದಿರಲಿ, ಮನಸ್ಸಿನಲ್ಲಿ ಹೇಗೆ ನ್ಯಾಚುರಲಾಗಿ ಬಂದಿದೆಯೋ ಹಾಗೆ ಇಟ್ಕೊಳ್ಳಿ ಅಂತ ಬೇಂದ್ರೆ ಹೇಳ್ತಾರೆ. ನನಗೆ ಅರ್ಥ ಆಗಿದ್ದು ಪ್ರತಿ ಪದಾರ್ಥ, ಪ್ರತಿಯೊಂದು ಪದದ ಅರ್ಥ ಈ ಕವನದಲ್ಲಿ ಏನಿದೆ ಅಂತ ಹೀಗೆ ನಾನು ಮಾಡಿದ್ದೀನಿ. ಏನಾದರೂ ತಪ್ಪಿದರೆ ನೀವು ಕಾಮೆಂಟ್ ಮೂಲಕ ತಿದ್ದಿ ನನಗೆ ಹೇಳಿ. ನಮಸ್ಕಾರ.